ಭೈರತಿ ಬಸವರಾಜ್ ವಿರುದ್ಧ ಈಗ ಕೊಲೆ ಆರೋಪ ಕೇಳಿ ಬರ್ತಿದೆ. ಶಾಸಕನ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಬೇಕು ಅಂತ ಎಲ್ಲಾ ಕಡೆ ಸರ್ಚ್ ನಡೀತಿರುವಂತದ್ದು. ಭೈರತಿ ಬಸವರಾಜ್ ಅವರ ವಿರುದ್ಧ ಕೊಲೆ ಆರೋಪ ಕೇಳಿ ಬರ್ತಿರುವಂತದ್ದು. ಶಾಸಕನ ಹೆಜ್ಜೆ ಗುರುತನ್ನ ಪತ್ತೆ ಮಾಡ್ಲಿಕ್ಕೋಸ್ಕರ ಎಲ್ಲಾ ಕಡೆ ಸರ್ಚ್ ಆಗ್ತಿರುವಂತದ್ದು. ಬಿಜೆಪಿ ಶಾಸಕನ ಪತ್ತೆಗೆ ಮುಂದಾಗಿದ್ದಾರೆ ಸಿಡಿಐ ಅಧಿಕಾರಿಗಳು. ಭೈರತಿ ಪತ್ತೆಗೆ 3 ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದೆ ಸಿಐಡಿ. ಗೋವಾ, ಪುಣೆಯಲ್ಲಿ ಬೀಡು ಬಿಟ್ಟು 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ಪತ್ತೆ ಮಾಡಲಾಗ್ತಿದೆ. ತಾಂತ್ರಿಕವಾಗಿಯೂ ಕೂಡ ಸಿಐಡಿ ತಂಡ ನಿಗಾ ವಹಿಸಿದೆ. ಭೈರತಿ ಬಸವರಾಜ್ ವಿರುದ್ಧ ಕೊಲೆ ಆರೋಪ ಕೇಳಿ ಬರ್ತಿರೋಂಥದ್ದು. ಹಾಗಾಗಿ ಅವರನ್ನ ಪತ್ತೆ ಮಾಡ್ತಿದ್ದಾರೆ, ಎಲ್ಲಾ ಕಡೆ ಸರ್ಚ್ ಮಾಡ್ತಿದ್ದಾರೆ. ಗೋವಾ ಇರಬಹುದು, ಪುಣೆ ಇರಬಹುದು, 2 ತಂಡಗಳನ್ನ, ವಿಶೇಷ ತಂಡಗಳನ್ನ ಸಿಐಡಿ ಅಧಿಕಾರಿಗಳು ರಚನೆ ಮಾಡಿದ್ದಾರೆ. ವಿಶೇಷ ತಂಡಗಳಿಂದ ಅವರ ಸರ್ಚ್ ನಡೆದಿದೆ. ಎಲ್ಲಿದ್ದಾರೆ ಅನ್ನುವಂಥದ್ದು ಗೋವಾದಲ್ಲಿರ್ಬೋದು, ಪುಣೆಯಲ್ಲಿರ್ಬೋದು, ಬೀಡು ಬಿಟ್ಟು 2 ವಿಶೇಷ ತಂಡಗಳು ಅವರನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ. ತಾಂತ್ರಿಕವಾಗಿಯೂ ಕೂಡ ಅವರ ಮೇಲೆ ನಿಗಾ ಇಡಲಾಗಿದೆ. ಭೈರತಿ ಬಸವರಾಜ್ ವಿರುದ್ಧ ಕೊಲೆ ಆರೋಪ ಕೇಳಿ ಬರ್ತಿರುವಂತಹ ಈ ಹಿನ್ನೆಲೆಯಲ್ಲಿಯೇ ಶಾಸಕನ ಹೆಜ್ಜೆ ಗುರುತುಗಳನ್ನು ಸಹ ಪತ್ತೆ ಮಾಡಲು ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಬಿಜೆಪಿ ಶಾಸಕ ಆಪ್ತರನ್ನ ಸಂಪರ್ಕಿಸುವಂತಹ ಸಾಧ್ಯತೆಯೂ ಇದೆ. ಈ ಹಿನ್ನೆಲೆಯಲ್ಲಿಯೇ ಶಾಸಕ ಭೈರತಿ ಬಸವರಾಜ್ ಆಪ್ತರ ಮೇಲೂ ಕೂಡ ಸಿಐಡಿ ಕಣ್ಣಿಟ್ಟಿದೆ. ಸದ್ಯ ಸಿಐಡಿಯನ್ನ ಕಣ್ತಪ್ಪಿಸಿ ಅಜ್ಞಾತ ಸ್ಥಳ ಸೇರಿರುವಂತಹ ಭೈರತಿ ಬಸವರಾಜ್ ಎಲ್ಲಿದ್ದಾರೆ? ನಾಳೆ ಜಾಮೀನು ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿಯೇ ನಾಪತ್ತೆಯಾಗಿದ್ದಾರಾ? ಬೇಲ್ ಸಿಕ್ಕರೆ ಅಧಿಕಾರಿಗಳ ಮುಂದೆ ಹಾಜರಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸದ್ಯ ಬಂಧನದ ಭೀತಿಯಿಂದ ಅಜ್ಞಾತ ಸ್ಥಳಕ್ಕೆ ಶಾಸಕ ಹೋಗಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಿದೆ. ಬಿಜೆಪಿ ಶಾಸಕರನ್ನ, ಆಪ್ತರನ್ನ ಸಂಪರ್ಕಿಸುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಸಿಐಡಿ ಅವರ ಆಪ್ತರು ಯಾರಿದ್ದಾರೋ ಅವರ ಮೇಲೂ ಕೂಡ ಒಂದು ಕಣ್ಣಿಟ್ಟಿದೆ. ಸಿಐಡಿಯನ್ನ ಕಣ್ತಪ್ಪಿಸಿ ಈಗಾಗಲೇ ಭೈರತಿ ಬಸವರಾಜ್ ಅಜ್ಞಾತ ಸ್ಥಳಕ್ಕೇನೋ ಸೇರಿದ್ದಾರೆ. ಆದರೆ ಆಪ್ತರನ್ನ ಸಂಪರ್ಕಿಸುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಆಪ್ತ ಶಾಸಕರು ಯಾರಿದ್ದಾರೋ, ಬೇರೆ ಬೇರೆ ಆಪ್ತ ಅಧಿಕಾರಿಗಳಿರ್ಬೋದು, ಅವರವರ ಕುಟುಂಬದವರಿರ್ಬೋದು, ಎಲ್ಲರ ಮೇಲೂ ಕೂಡ ಒಂದು ಕಣ್ಣನ್ನ ಸಿಐಡಿ ಇಟ್ಟಿದೆ. ಸದ್ಯವೇ ಬಂಧನ ಆಗಿಬಿಡುತ್ತೇನೋ ಅನ್ನೋ ಭೀತಿಯಿಂದ ಅವರು ಹಾಗಾದ್ರೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರಾ? ಯಾರಿಗೂ ಸಿಗದೆ, ಯಾರಿಗೂ ಕಾಣದಂತಹ ಸ್ಥಳದಲ್ಲಿ ಅಡಗಿ ಕುಳಿತಿದ್ದಾರಾ? ಎಲ್ಲಿದ್ದಾರೆ ಭೈರತಿ ಬಸವರಾಜ್ ಅನ್ನೋ ಅಂಥದ್ದು ಆಪ್ತರ ಮೇಲೂ ಕೂಡ ಸಿಐಡಿ ಕಣ್ಣಿಟ್ಟಿದೆ ಈಗ.